ಚೆಂಡು ಹೊಡೆದ ಚೆಂಡು ಹೊಡೆದಾಗ ಚೆಂಡು ಹೋಗಿ ಶುಕ್ರ ಲೋಕದಾಗ ಬಿತ್ತು ದಡ ಅಲ್ಲಿ ತೆಳಗ ಬಿತ್ತ ತಮ್ಮ ತೆಳಗ ಬಿದ್ದಾಗ ಪರಮಾತ್ಮ ಏನ್ ಮಾಡ್ತಾನೋ ಬಾಗಿಲ ದಾಟಿ ಒಳಗೆ ಹೋಗ್ತದ ಹೋಗುವಾಗ ಪಾರ್ವತಿ ಏನ್ ಮಾಡಿದಳು ತಮ್ಮ ಗೂಟಿಗೆ ಕುಬಸ ಹಾಕಿಳಿಕೆ ಗೂಟಿಗೆ ಕುಬಸ ಹಾಕಿಳು ಏನ್ ಮಾಡ್ತಾನ ಪರಮಾತ್ಮ ಇದನ್ನ ದಡ ಹಂಗ ಬಿಡಬಾರ್ದು ಅಂತ ತಿಳ್ಕೊಂಡ ಆ ಮೂರ್ತಿ ಮೇಲೆ ಮೂರ್ತಿ ಮೇಲೆ ಕುಬಸ ತಂದು ಯಾವಾಗ ದಡದ ಮೇಲೆ ಉಗುದಲ್ಲ ಅದನ್ನ ದಡದ ಮೇಲೆ ಯಾವಾಗ ಪಾರ್ವತಿ ಕುಬಸ ತಂದ ಅಲ್ಲಿ ಉಗದಲ್ಲ ಈಗ ಸದ್ದು ವರ್ಷದಾಗ ತರಬೇಕಾದ್ರೆ ಗಣಪತಿನ ಕುಬಸದಾಗ ಅದರ ಸಂಬಂಧ ತರಬೇಕಾಗೈತಿ ತಿಳ್ಕೊ ಇನ್ನೇಮಿ ಹೊಳಕೊ ಆದ್ರೆ ಇನ್ನೇಮಿ ಹೇಳ್ತಾನೆ ತಿಳ್ಕೊ ನನಗೆ ಪರಮಾತ್ಮ ಯಾವಾಗ ಜಂಪರ್ ಪೀಸ್ ಅಲ್ಲಿ ತಂದ ಅದ್ರ ಮೇಲೆ ಉಗುದಲ್ಲ ಉಗದ ಒಳಗೆ ಹೋದ ಅವಾಗ ಈಗ ತರಬೇಕಾದ್ರೆ ಅದರ ಸಂಬಂಧ ಜಂಪರ್ ಪೀಸ್ದಾಗ ತರಬೇಕಾಗೈತಿ ಒಂದು ಉತ್ತರ ಖಾಲಿ ಆತಮ್ಮ ಎಲ್ಲಿದಾಳ ನೋಡ್ತಮ್ಮ ಕೇಳಿಲ್ಲ ಒಂದಾಳ ಮತ್ತೆ ಒಂದಾಗಡೆ ಅವಾಗ ಪರಮಾತ್ಮ ಒಳಗೆ ಹೋದ ಹೋಗುತ್ತಡಾಕಿಲ್ಲ ಪಾರ್ವತಿ ಕೇಳ್ತಾಳೆ ಏನಂತ ಪರಮಾತ್ಮ ನೀವು ಒಳಗೆ ಬರ್ಬೇಕಾದ್ರೆ ಹೆಂಗ ಬಂದ್ರಿ ನಿಮ್ಮನ್ನ ಯಾರು ಬಿಟ್ರಿ ಅಂತ ಕೇಳ್ತಾಳೆ ಅವಾಗ ಪರಮಾತ್ಮ ಹೇಳ್ತಾನೆ ಏ ಹುಚ್ಚ ಪಾರ್ವತಿ ನಾ ದಿನ ಹೆಂಗ ಬರ್ತೀನಿ ಹಂಗ ಬಂದኝ ನನ್ನ ತಡೆಯೋ ಅಧಿಕಾರಿ ಯಾವ ಮಗುಗೂ ಇಲ್ಲ ಅಂತ ಹೇಳ್ತಾನ ಪರಮಾತ್ಮ ಅವಾಗ ಏನ್ ಹೇಳ್ತಾಳೆ ಪಾರ್ವತಿ ಇಲ್ರಿ ಸ್ವಾಮಿ ಬಾಗಲದಾಗ ಒಂದು ಮಂಗಲ ಮೂರ್ತಿನ ಕುಣಿಸಿನಿ ಅದನ್ನ ಭೇಟಿ ಆತೋದಿ ಇಲ್ಲೋ ಅಂತ ಕೇಳ್ತಾಳು ಅವಾಗ ಏನ್ ಹೇಳ್ರು ಅದೇನ ನೀನ ತಯಾರು ಮಾಡಿದ ಏನದನ್ನಂತ ಕೇಳ್ತಾನ ಪರಮಾತ್ಮ ಹೌದ್ರಿ ಪರಮಾತ್ಮ ಸ್ವತಃ ನಾನು ತಯಾರು ಮಾಡಿ ನನ್ನ ಮಂಗಲ ಮೂರ್ತಿ ಅಂತ ಹೇಳ್ತಾಳ ಮೊನ್ನೆ ಸಜ್ಜು ಮಾಡೇನ್ರಿ ಅಂತ ಹೇಳ್ತಾಳು ಅವಾಗ ಯಾಕಂದ್ರೆ ಅದನ್ನ ಸಿಟ್ಟಿಗೆದ್ದು ಒಡೆದು ಒಳಗೆ ಬಂದನಿ ಹೊಡೆದ ನಾ ಒಳಗೆ ಬಂದನಿ ನೀ ಹೆಂಗ ಮಾಡೋದತ್ತ ಪರಮಾತ್ಮ ಕೇಳಿದಾಗ ಈಕೇನು ಮಾಡ್ತಾಳ ಪಾರ್ವತಿ ಏನ್ ಮಾಡಕತ್ತ ಈಕ ಮಶಿಬನಾಳ ಪಾರ್ವತಿ ಜಿಗದಾಡಕತ್ತಳು ತಮ್ಮ ನನ್ನ ಕೂಸು ನನಗೆ ಬೇಕ್ರಿ ಸ್ವಾಮಿ ಅಂತ ಜಿಗದಾಡಕ್ ಹತ್ತಿದಾಗ ಪರಮಾತ್ಮ ಹೇಳ್ತಾನೋ ನಾ ಲೋಕ ಸಂಚಾರ ಮಾಡಕ್ ಹೋದಾಗ ಹೆಂಗ ಸಜ್ಜು ಮಾಡಿದಿಲ್ಲ ಹಂಗ ನಿನ್ನ ಪಾವರ್ ಇದ್ರ ಸಜ್ಜು ಮಾಡಂದವ ತಮ್ಮ ಅವಾಗ ಏನ್ ಮಾಡು ತಮ್ಮ ಈ ಪಾರ್ವತಿದ ಏನತ್ಲೆ ಸೀರೆ ಕಾಚಿ ಕಬರು ಮತ್ತ ತಮ್ಮ ಬಿದ್ದು ಉಳ್ಳಾಡೋದಲ್ಲ ಕಾಚ ಸೊಡ್ಲಾತಿಕ್ಕಿದ ತಮ್ಮ ಆಗಲಿಲ್ಲ ಆ ಪಾರ್ವತಿದಲ್ಲ ಮತ್ತೆ ಈ ಮಶೀಬನಾಳ ಪಾರ್ವತಿದ ತಮ್ಮ ಅವಾಗ ಏನಾತಂದ್ರ ಅವಾಗ ಪರಮಾತ್ಮ ಏನ್ ಮಾಡ್ತಾಳು ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳ ಏನಂತ ಹೇಳ್ತಾಳು ನನ್ನ ಕೈಲಿ ಆಗಲ್ದ ಮಾತ್ರಿ ಪರಮಾತ್ಮ ನಿಮ್ಮ ಪಂಚಾಕ್ಷರಿ ಮಂತ್ರ ನೋಡುದ ಈ ಗೊಂಬಿನ ಸಜ್ಜು ಮಾಡೀನಿ ಏನು ನನ್ನ ಕೈಲಿ ಆಗಲ್ದ ಮಾತಾಡ್ತೀರಿ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳ ಪರಮಾತ್ಮ ಹಾಕಿದಾಗ ಪರಮಾತ್ಮ ಏನ್ ಮಾಡ್ತಾನು ಏನ್ ಮಾಡಿದ ನೀ ಯಾವಾಗ ಪಾರ್ವತಿ ನನಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೇವ್ರ ನಿನ್ನ ಗೊಂಬಿ ನನಗೆ ಸಜ್ಜು ಮಾಡಿ ಕೊಡ್ತಾನ ಅಂತ ಹೇಳ್ತಾನ ಪರಮಾತ್ಮ ಹೇಳಿ ನಂದಿನ ಕರೆಸ್ತಾನ ನಂದಿನ ಕರೆಸಿ ಹೇಳ್ತಾನು ನಂದಿಗೆ ಏನಂತ ಹೇಳ್ತಾನಂದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಯಾವ್ದು ಮನಕೊಂದಿರ್ತೈತಿ ಅದ್ರ ರುಂಡಾತ್ರ ಹೋಗತ್ತಮ್ಮ ಅಂತ ಕಳಿಸಿದಾಗ ನಂದಿನ ಕಳಿಸಿದಾಗ ತಮ್ಮ ಈ ಒಣ ಎಲ್ಲ ಒಣ ತಿರುಗಾಡ್ಕೊತ ನಂದಿ ಹೋದಾಗ ಏನಾತಲ್ಲಿ ಏನೂ ಸಿಗಲಿಲ್ಲ ಅವಾಗ ಒಂದು ದೊಡ್ಡ ಕೆರೆ ಇತ್ತು ಕೆರೆ ದಂಡಿ ಹೋಗಿ ನಿಂತಿದ್ದ ತಮ್ಮ ಬರುವಾಗ ನಂದಿ ಕೆರೆ ದಂಡ್ಯಾಗ ಹೋಗಿ ನಿಂತಿದ್ದ ಏನು ನನಗೆ ಸಿಗುವತ್ತಿನ ಪರಮಾತ್ಮ ಕರೆದಂದ್ರೆ ಏನು ಮಾಡ್ಲತ್ತ ವಿಚಾರ ಮಾಡ್ತಾನೋ ಪರಮಾತ್ಮ ಅಲ್ಲಿ ಕರಿಯಾಕತ್ತ ಟೈಮ್ ಆಗಂತ್ಲಿ ಅವಾಗ ಏನು ಮಾಡ್ತಾನ ನಂದಿನಿ ಅಂದ್ರೆ ಆಚ ಕಡೆ ಹೋತು ಆಚ ಕಡೆ ಆನೆ ಮರಿ ಮಣ್ಕೊಂಡಿತ್ತು ತಮ್ಮ ಆನೆ ಮರಿ ಕೆರೆ ದಂಡ್ಯಾಗ ಆನೆ ಮರಿ ಮಣ್ಕೊಂಡಿತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣ್ಕೊಂಡಿತ್ತು ಇನ್ನು ನನಗೇನು ಸಿಗಂಗಿಲ್ಲ ಅಂತ ತಿಳ್ಕೊಂಡ ಏನ್ ಮಾಡ್ರು ಅದ ಆನೆ ಚರವನ್ನ ಚೈದನ ಮಾಡ್ಕೊಂಡು ರುಂಡ ಕೈಯಾಗಿ ಹಿಡ್ಕೊಂಡು ಓದ ಪರಮಾತ್ಮನ ಕೈಯಾಗ ಕೊಟ್ಟ ತಮ್ಮ ಕೊಟ್ಟಾಗ ಏನ್ ಮಾಡ್ತಾಳ ಅಂದ್ರೆ ಈಗ ಪಾರ್ವತಿ ನೋಡ್ತಾಳ ಏನ್ ಮಾಡ್ತಾಳ ದಡಾತಿ ಮನುಷ್ಯ ಅಂದ ನೀವು ತಂದರೆ ಆನಿ ರುಂಡ ಪರಮಾತ್ಮ ಇತರ ಉಪಚಲನ ಆಗ್ಬೇಕಂದ್ರೆ ಹೆಂಗಂತ ಕೇಳ್ತಾಳ ಈಗ ಪಾರ್ವತಿ ಅವಾಗ ಪರಮಾತ್ಮ ಹೇಳ್ತಾನು 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕೋದಾತನ ಅದನ್ನ ಪರಮಾತ್ಮ ಇದನ್ನೊಂದು ಗೊಂಬಿ ನಾ ಸಜ್ಜು ಮಾಡಂಗಿಲ್ಲ ನಾವು ಹುಚ್ಚ ಹುಡುಗಿ ಅಂತ ಹೇಳ್ತಾನ ತಮ್ಮ ಅವಾಗ ಹೇಳಿದಾಗ ಏನ್ ಮಾಡ್ತಾನ ಪರಮಾತ್ಮ ಏನ್ ಮಾಡಿದ ನಂದಿ ಕೈಯಾಗಿಂದ ರುಂಡ ತಗೊಂಡ ಅದನ್ನ ಯಾವಾಗ ದಡಕ್ ಹಚ್ತಾನ ನೋಡ ದಡಕ್ ಹಚ್ಚಿದಾಗ ತಮ್ಮ ಪೈಲಾದ ಗತ್ಲೆ ಎದ್ದು ನಿತ್ತು ಬಿಡ್ತಿದ ಗೊಂಬಿ ಇದನ್ನ ನೀವು ಸಜ್ಜು ಮಾಡಿದ್ರೆ ಪರಮಾತ್ಮ ಇನ್ನು ಹೆಂಗ ಮಾಡ್ತೀರ ಅಂತ ಪಾರ್ವತಿ ಕೇಳ್ತಾಳ ಅವಾಗ ಏನಂತೇಳಿ ಆಶೀರ್ವಾದ ಮಾಡುತ್ತ ಕೊಡ್ತಾನ ಪರಮಾತ್ಮ ಏನ್ ಮಾಡಿದ ನೀ ಜಗದಾಗ ಈಗ ಸದ್ದ ಗಣಪತಿ ಆಗಿ ಉಳಿ ವಿನಾಯಕ ಆಗಿ ಉಳಿ ಲಂಬೋದರ ಆಗಿ ಉಳಿಪ್ಪ ವಿಘ್ನಕ್ಕೆ ಎಲ್ಲಿ ನಡೀತೈತಿಲ್ಲ ವಿಘ್ನಕ್ಕೆಲ್ಲ ವಿಘ್ನಾಧಿಪತಿ ಆಗಪ್ಪ ಅಂತ ಹೇಳಿ ಪರಮಾತ್ಮ ಆಶೀರ್ವಾದ ಕೊಟ್ಟವು ಪ್ರಥಮದಲ್ಲಿ ಪರಮಾತ್ಮ ಆಶೀರ್ವಾದ ಕೊಟ್ಟಾಗ ಈಗ ಸದ್ದ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ತಾರ ಯಾವುದೋ ಒಂದು ಕಾರ್ಯ ನಡೀಲಿ ಒಂದು ಮದುವೆ ಕಾರ್ಯ ನಡೀಲಿ ಒಂದು ಭಜನಾ ಕಾರ್ಯ ನಡೀಲಿ ಒಂದು ಕಾರ್ಯಕ್ರಮ ಶಾವರಿಕೆ ಕಾರ್ಯಕ್ರಮ ನಡೀಲಿ ನಾಟಕ ಯಾವುದೋ ಒಂದು ಕಾರ್ಯಕ್ರಮ ನಡೆದ್ರು ಈಗ ಸದ್ದ ಏನ್ ಮಾಡ್ಬೇಕಾಗೈತಿ ಏನ್ ಮಾಡ್ತಾರ ಗಣಪತಿದ ಪ್ರಥಮದಲ್ಲಿ ಸ್ತೋತ್ರ ಮಾಡಬೇಕಾಗೈತಿ ಎಲ್ಲಾರು ಸ್ತೋತ್ರ ಮಾಡಿ ಯಾಕಂದ್ರೆ ಪರಮಾತ್ಮ ಅಲ್ಲಿ ಆಶೀರ್ವಾದ ಕೊಟ್ಟಾನ ಅದರ ಸಂಬಂಧ ಒಂದು ನಾಮ ಸ್ಮರಣೆ ಮಾಡಬೇಕಾಗೈತಿ
ಅವೇನ ನಿಮ್ಮ ತಾಯಿ ಮಗ ಅಲ್ಲ, ನಿಮ್ಮ ತಾಯಿ ಮಗ ಅಂದ ಹೋಗ್ಯಾನು. ಹೌದ ಅವ ಪರಮಾತ್ಮನ ಮಗ ಇದ್ದದ ಕರೆ ಐತಿ ಮಾಸ್ತರ್. ಹೇಳ್ತಾಳೆ ಈಕಿ. ಯಾಕಂದ್ರೆ ಮಂಗಲಮೂರ್ತಿ ಎಂಬುವಂತದ ಮಾಯಿ ಮರಿ ಆಗೈತಿ ಅಲ್ಲಿ. ಯಾಕೆ ಮರಿ ಆಗೈತಿ? ಗಣಪತಿ ಎಂಬುವಂತ ನಾಮಕರಣ ಉಳ್ದೈತಿ. ನಿನ್ನ ಸತ್ತು ಹತ್ರಲ್ಲಿ ಇತ್ತಂದ್ರೆ ಅದನ್ನ ತಯಾರು ಮಾಡಿದಂದ್ರೆ ನಿನ್ನ ಮಗ ಅನಾಕ ಬರ್ತದ. ಆದ್ರೆ ನೀನಲ್ಲಿ ಗೊಂಬಿ ಸಜ್ಜು ಮಾಡಿಲ್ಲ, ಪರಮಾತ್ಮ ಸಜ್ಜು ಮಾಡಿ ಅದಕ್ಕೆ ಆಶೀರ್ವಾದ ಮಾಡ್ಯಾನು. ಅದರ ಸಂಬಂಧ ಪರಮಾತ್ಮ ಮಾಡಿ ಏನ್ ಹೇಳ್ತಾನ ತಮ್ಮ? ಏನ್ ಹೇಳಿದ? ಈಕೆಗೆ ಒಂದು ಅಹಂಕಾರ ಬತ್ತು ತಮ್ಮ. ಹಂಗ ಯಾಕಂದ್ರೆ ಪರಮಾತ್ಮ ಎಲ್ಲ ನೀವು ಮಾಡಿರೋದ್ರೆ ಎಲ್ಲ ನೀವು ಮಾಡಕ್ ಬರಂಗಿಲ್ಲ. ಅದ್ರಾಗ ಮಣ್ಣು ನಂದೈತಿ, ದಡ ನಂದೈತಿ ಅಂತ ಹೇಳ್ತಾಳ ಪಾರ್ವತಿ. ಹೌದು, ಅಲ್ಲಿ ಆದ್ರೂ ಸೊಕ್ಕ ಬಂದೈತೆ ತಮ್ಮ ಈಕಿಗತ್ತಿಲಿ. ಹೌದು, ಅವಾಗ ಏನ್ ಹೇಳ್ತಾನ ಪರಮಾತ್ಮ? ಏನಂತ ಹೇಳ್ರು? ಯಾವಾಗ ನಿನ್ನ ಮಣ್ಣು ದಡದ ಸಜ್ಜಾಗೈತೆ ಅಂದ್ರೆ ನಿನ್ನ ಕೂಣು ನನಗ ಬೇಡ. ಈಗ ಭೂಮಿ ತಲೆ ಮೇಲೆ 5 ದಿವಸ ಗಣಪತಿನ ಕುಣಿಸಬೇಕಾದ್ರ ತಮ್ಮ ಏನ್ ಮಾಡ್ತಾರು? ಗಣಪತಿನ ಕುಣಿಸಿ ಮತ್ತು ಓದಿ ಎಲ್ಲಿ ಹೋಗಿತ್ತಾರು? ಬಾಯಿ ಒಳಗೆ. ಗಣಪತಿನ ಈಗ ಸದ್ದ ಮಣ್ಣಿನಾಗ ತಯಾರು ಮಾಡ್ತಾರು. ತಯಾರು ಮಾಡಿ ಅದನ್ನ ಓದ್ ನೀರಿನಾಗ ಬಾವಿಯಾಗ ಹೋಗಿತ್ತಾರ ಮಾಸ್ತರ್. ಹೌದು, ಬಾವಿಯಾಗ ಹೋಗದಾಗ ಅದು ಏನಾಕತಿ? ಮಂಗಲಮೂರ್ತಿ ಕರಿಗಿ ಮಣ್ಣು ಅಂಬುವಂತದ್ದು ಉಳಿತೈತೆ ಅಲ್ಲಿ. ಅದು ನಿನ್ನ ಮಣ್ಣು ತಗೋ. ಯಾಕಂದ್ರೆ ವರ್ಷದಾಗ ಒಮ್ಮೆ ಕುಣಿಸ್ಬೇಕಾದ್ರೆ ಅದನ್ನ ಮಣ್ಣಿನಿಂದ ತಯಾರು ಮಾಡಿರ್ತಾರು. ಹೌದು, ಮಣ್ಣಿನಿಂದ ಏನು ತಯಾರು ಮಾಡಿರ್ತಾರ ನೋಡು. ಒಂದು ಗೊಂಬಿ ಸಜ್ಜು ಮಾಡ್ಲಿ, ಒಂದು ದೇವರಾಜ ಸಜ್ಜು ಮಾಡ್ಲಿ, ಯಾವುದೋ ಒಂದು ಸಜ್ಜು ಮಾಡ್ಲಿ, ಮಣ್ಣಿನಿಂದ ಸಜ್ಜಾಗಿತ್ತಂದ್ರೆ ಅದಕ್ಕೆ ದಿನನಿತ್ಯ ಪೂಜೆ ನಡೆದಿತ್ತಂದ್ರೆ ಅದು ದೇವರಾಕೈತಿ ಮಾಸ್ತರ್. ಹೌದು, ಅಕಸ್ಮಾತ್ ಅದು ಮಣ್ಣಿನಿಂದ ತಯಾರಾದದು ಗೊಂಬಿ ನಾವು ಹಂಗ ಇಟ್ಟು ಅಂದ್ರೆ ಅದೇನಾಕತಿ? ಏನಾಕತಿ? ಅಮಂಗಲ ಮೂರ್ತಿಯಾಗಿ ಉಳಿದು ಬಿಡ್ತೈತಿ. ಅದು ಅದರ ಸಂಬಂಧ ಮಣ್ಣಿನಿಂದ ತಯಾರಾದ ನಿನ್ನ ಮಣ್ಣ ನೀ ತುಗ ಹೋಗಂದ ಬಿಟ್ಟ ಅವ ಪರಮಾತ್ಮ. ಹೌದು, ಯಾಕಂದ್ರೆ ವರ್ಷದಾಗ ಒಮ್ಮೆ ಗಣಪತಿನ ಕುಣಿಸ್ತಾನೋ ಅದನ್ನು ಓದ ಬಾವ್ಯಾಗ ಹೋಗಿತ್ತಾರು. ಬಾವ್ಯಾಗ ಅದ ಕರಿಗೆ ಏನು ಉಳಿದಿರ್ತೈತಿ? ಮಣ್ಣು ಉಳಿದಿರ್ತೈತಿ. ನಿನ್ನ ಮಣ್ಣು ನೀ ತುಗ ಅಂದ ಅವ ಪರಮಾತ್ಮ. ತುಗ ಅಂದಾಗ ಹಾಕಿದ್ವು, ಅವೇನು ಇಟ್ಕೊಂಡಿಲ್ಲ, ಹಾಕಿದ್ವು ಅಲ್ಲಿ ತೀರ್ಸೇ ಬಿಟ್ಟಾನ. ಹೌದ, ಮಂಗಲ ಮೂರ್ತಿನ ಹೊಡಿಬೇಕಾದ್ರೆ ಯಾತ್ರ ಸಂಬಂಧ ಹೊಡೆದ? ಯಾವ್ದ್ರ ಸಂಬಂಧ ಹೊಡೆದತ್ತ ಕೇಳ್ತಾಳಂದ್ರೆ ಅದನ್ನ ಅಲ್ಲಿ ಎಲ್ಲಾರ ಅವ್ ಬಿಟ್ಟಿದಂದ್ರೆ ಅದ್ರ ಹೆಸರು ಬರ್ತಿರ್ಕಿಲ್ಲ, ಅದ್ರ ನಾಮ ಬರ್ತಿರ್ಕಿಲ್ಲ. ಯಾಕಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವಂತ 6 ಗುಣಗಳೆಲ್ಲ ತುಂಬಿ ತುಳಿಕಾಡತ್ತದು ನಿನಗತ್ಲೆ. ಅದರಲ್ಲಿ ತುಂಬಿ ತುಳಿಕಾಡತ್ತದು. ಇನ್ನು ಹಿಂಗ ಬಿಟ್ರೆ ಅದು ಮುಂದೆ ಬರಂಗಿಲ್ಲ ಅಂತ ಹೇಳಿ ಪರಮಾತ್ಮ ಚೆಂಡು ಹೊಡಿಬೇಕಾಗೈತಿ. ಯಾಕಂದ್ರೆ ಅದ ಮಂಗಲ ಮೂರ್ತಿ ಶಾನೆ ಆಗಿತ್ತಂದ್ರೆ ತಿಳ್ಕೋಬೇಕಾಗಿತ್ತದ. ಇವು ನನ್ನ ಪರಮಾತ್ಮ ಅದಾನು ತಾಯಿ ಹಂಗಂದ್ರ. ಹೌದು, ಪಾರ್ವತಿ ನನ್ನ ತಾಯಿ ಆದ್ರೆ ಇವ್ ಪರಮಾತ್ಮ ನನ್ನ ತಂದಿದ್ದಂಗ ಆತ ತಿಳ್ಕೋಬೇಕಾಗಿತ್ತು. ತಿಳ್ಕೋ ಶಕ್ತಿ ಅದರಲ್ಲಿ ಇಲ್ಲಾಗಿತ್ತು. ಅದರ ಸಂಬಂಧ ಪರಮಾತ್ಮ ಅಲ್ಲಿ ಚೆಂಡು ಹೊಡಿಬೇಕಾಗಿತ್ತು. ಗಣಪನ ತರಬೇಕಾದ್ರೆ ಏನ್ ಮಾಡ್ತಾರ ತಮ್ಮ? ಯಾಕಂದ್ರೆ ಈಗಿಗೊಂದು ಪ್ರಶ್ನೆ ಕೇಳೋಣ ತಮ್ಮ. ಯಾಕಂದ್ರೆ ನಮ್ಮ ಗಣಪತಿನ ತರುವಾಗ ಗಣೇಶ್ ಮೋರ್ಯಾತ ತಗೊಂಡು ಬರ್ತಾರು. ಹೌದು, ಉಗಿವಾಗ ಗಣೇಶ್ ಮೋರ್ಯಾ ತಗೋದು ಬರ್ತಾರ ಬಾವ್ಯಾಗ ಹೋಗಿಬೇಕಾದ್ರೆ. ಗಣಪತಿ ಬಂದು ಒಂದು 3 ದಿವಸಗಾಗ್ಲಿ ಒಂದು 5 ದಿವಸಗಾಗ್ಲಿ ಯಾರು ಬರ್ತಾರು? 3 ದಿನಕ್ಕೆ ಇವ್ರ ಗೌರವ ಬರ್ತಾಳ. ಈಗ ಬರ್ತಾಳ ನೋಡಿ, ಕೆಂಜಿಗೆ ಅಂತ ಮಾರಿ ಮಾಡ್ಕೊಂಡು ತಮ್ಮ. ಇವ್ರ ಗೌರಿ ಬರ್ತಾಳ. ಗೌರಿ ಎಲ್ಲಿ ಹೋಗಿ ಆಳಾಕಿ ಮುಂದೆ ಕೂತ್ರ ಹಾಕಿ ತಗದ ಬೇರೆ ಐತಿ ಕರೆ ತಮ್ಮ. ಗೌರವ ಬರ್ತಾಳ. ಅವಾಗ ಗೌರಿ ಬಂದ ಮೇಲೆ ತಕ್ಕಿನ ಏನ್ ಮಾಡ್ತಾರು? ಏನ್ ಮಾಡ್ತಾರ? ಆಕಿನೂ ಯಾರು 3 ದಿನ ಕುಣಿಸ್ತಾರ, 5 ದಿನ ಕುಣಿಸ್ತಾರ, 11 ದಿನ ಕುಣಿಸಿ ಆಕಿನೂ ಅದು ಬಾವ್ಯಾಗ ಹೋಗಿತ್ತಾರ. ಬಾಯಾಗ ಹೆಟ್ತಾರು. ಬಾವ್ಯಾಗ ಆಕಿನ ಹೆಟ್ಟಬೇಕಾದ್ರೆ ಯಾಕಂದ್ರೆ ಮಣ್ಣಿನಿಂದ ತಯಾರಾಗಿದ ಗಣಪತಿ ಅವನು ಓದ ಬಾವ್ಯಾಗ ಹೋಗಿಬೇಕಾಗೈತಿ. ಹೌದ, ಪರಮಾತ್ಮ ಹಂಗ ಆಶೀರ್ವಾದ ಮಾಡ್ಯಾನ. ಹೌದ, ಆದ್ರೆ ನಿಮ್ಮ ಯಾರ ಗೌರಿನ ಓದ ಬಾವ್ಯಾಗ ಹೋಗಿಬೇಕಾದ್ರೆ ಯಾರ ಮನೆ ಹೋಗ್ಕಿಳೋನಿ ಯಾವನ ಜೋಡಿ ಓಡಿ ಹೋಗಿಳು ಆಕೆ ತಂಗಿ. ಆಕಿನ ಯಾಕೆ ಓದ್ ಹೋಗುದ್ರ? ಆಕಿನ ಯಾಕೆ ಬಾವ್ಯಾಗ ಓದ್ ಹೋಗುದಾರು? ಪಟಾಕಿ ಶೇಚ್ ಹೋಗಿದಾರ. ಮತ್ತ ಅದನ್ನು ಪಟಾಕಿ ಶೇಚ್ ಹೋಗುದಾರ ತಮ್ಮ. ಈಕೆ ಮುಕ್ಕಳು ಸುಡುವಂಗ. ಹೌದ, ಹಂಗೆಲ್ಲ ಮಾಡಿ ಹೋಗುದಾರು. ಹೌದ, ಅವಾಗ ಏನ್ ಮಾಡ್ಯಾರು? ಗಣಪತಿನ ತರುವಾಗ ಗಣೇಶ್ ಮೋರ್ಯಾತ ತರ್ತಾರ. ಹೌದ, ಈಗ ಸದ್ದ ಉಗಿವಾಗ ಗಣೇಶ್ ಮೋರ್ಯಾತ ಹೋಗಿತ್ತಾರು. ಇವ್ರ ಗೌರವನ ನಿಮ್ಮ ಗೌರವನ ತರಬೇಕಾದ್ರೆ ಏನಂತೇಳಿ ಹೇಳಿ ತಗೊಂಡು ಬಂದಾರು. ಏನಂತೇಳಿ ಹೇಳಿ ಹೋಗಿತ್ತಾರ ಬಾವ್ಯಾಗ ಹೋಗಿ. ಉಗಿವಾಗ ಏನಂದ್ರ ಯಾಕಂದ್ರೆ ಆಕಿನೂ ಓದ ಬಾವ್ಯಾಗ ಹೋಗಿತ್ತಾರು. ನಮ್ಮ ಗಣಪತಿನ ಹೆಂಗ ಗಣೇಶ್ ಮೋರ್ಯಾತ ತಗೊಂಡು ಬಂದಾರಲ್ಲ, ನಿಮ್ಮ ಗೌರವನ ಏನಂತೇಳಿ ಹೇಳಿ ತಗೊಂಡು ಬಂದಾರ. ಉಗಿವಾಗ ಏನಂತೇಳಿ ಹೇಳಿ ಉಗಿದು ಬರ್ತಾರ. ಇದ್ರಾಗ ಶಾನೆ ಅದಾಳ ಹುಡುಗಿ. ಇದ್ರಾಗ ಶಾನೆ ಅದಾಳ ತಮ್ಮ. ಗೌರಿ ಶಂಕರ ಒಳಗೆ ಶಾನೆ ಅದಾಳು. ಹೌದು, ಏನ್ ಹೇಳ್ತಾಳ ನೋಡೋಣ ತಮ್ಮ. ಇನ್ನೊಂದು ಮಾತು ಏನ್ ಕೇಳ್ತಾಳು? ಏನ್ ಕೇಳ್ತಾರು? ನಮ್ಮ ಶಕ್ತಿಗಳು ಎಲ್ಲ ಹುಲಿ ಮ್ಯಾಲ ಅದಾರ. ಹೌದು, ನಿಮ್ಮ ಗಣಪತಿ ಯಾಕೆ ಇಲಿ ಮ್ಯಾಲ ಕೂತಾನೋ? ಇವ್ ಹೆಂಗ ದೊಡ್ಡವ ಅಂತ ಕೇಳ್ತಾಳ ತಮ್ಮ. ಇಲಿ ವಾಹನ ಮಾಡಿ ಅನ್ನತಾಳ. ಯಾಕಂದ್ರೆ ಇಲಿ ಮ್ಯಾಲ ಕುಂಡಬೇಕಾದ್ರೆ ಇವ್ ನೋಡ್ತಿ ಲಟ್ಟ ಪೈಲವಾನ ಅದಾನು. ಹೌದ, ಇಲಿ ನೋಡ್ತಿ ತಮ್ಮ. ಒಂದು ಸಣ್ಣ ಗುಜ್ನ್ಯಾಗ ಹೋಗು ಇಲಿ ಐತಿ, ಅದ್ರ ಮೇಲೆ ಹೆಂಗ ಸವಾರ ಮಾಡ್ತಾನ ಗಣಪತಿ ಅಂಬುವಂತ. ಒಂದ್ ಇಟ್ಟು ಬಟ್ ಹಚ್ಚಿರ ಚಪಟ್ ಹಾಕೈತಿ. ಅದ ಬಟ್ ಹಚ್ಚಿರ ಸತ್ತು ಹೋಗುವಂತ ಇಲಿ ಐತಿ, ಅದ್ರ ಮೇಲೆ ನಿಮ್ಮ ಗಣಪತಿ ಹೆಂಗ ಸವಾರಿ ಮಾಡ್ತಾನೋ ತೀಕಿ ಬಾತಾಳ ನೋಡ ತಮ್ಮ. ಪೇಚುಗಾಣಿನ ಪೀರಿ ಅಲ್ಲಿ ಏನಾಗಿತ್ತಮ್ಮ? ಯಾಕಂದ್ರೆ ನಿನಗೊಂದು ಮಾತು ಹೇಳ್ಬೇಕಾಗೈತಿ. ಏನಂತೇಳಿ? ಯಾಕಂದ್ರೆ ತಮ್ಮ ಅವಾಗ ಯಾರಿದ್ದ? ಕೌಚ ಗಾಂಧರ್ವ ತಳಿ ಒಬ್ಬ ವಾನರಿದ್ದ. ಹೌದು,
ಈಗ ಸದ್ದು ಇಲಿ ಆಗಬೇಕಾದ್ರೆ ಕೌಂಚಗಾಂಧರ್ವ ಅಂತೇಳಿ ಅವನ ಹೆಸರೈತಿ. ಇಲಿವಾನ ಆಗಬೇಕಾದ್ರೆ ಗಣಪತಿ ಕೌಂಚಗಾಂಧರ್ವ ಅಂತೇಳಿ ಅವನ ಹೆಸರೈತಿ. ಕೌಂಚಗಾಂಧರ್ವ ಏನು ಮಾಡ್ತಿದ್ದ ಅಂದ್ರೆ ಶಬರಿ ಋಷಿನ ಕಾಡ್ತಿದ್ದ ತಮ್ಮ. ಹೌದು. ಶಬರಿ ಋಷಿ ಅಂತ ಋಷಿ ಇದ್ದ. ಋಷಿನ ಕಾಡುವಾಗ ಗಣಪತಿನ ಕರೆದ ಶಬರಿ ಋಷಿ ಹೇಳ್ತಾನ ಏನಂತ? ಯಾಕಂದ್ರೆ ಗಣಪತಿ ಶಬರಿ ಋಷಿಗೆ ಹೇಳ್ತಾನ, ಕೌಂಚಗಾಂಧರ್ವ ಇಲಿ ವಾಹನ ಆಗಿ ನನ್ನ ದತ್ತರೆಲ್ಲ ಕಡಿಯಾಕೈತಾನೋ, ಭಾಳ ನಮ್ಮ ದೇವತೆಯರನ್ನೆಲ್ಲ ಕಾಡಾಕೈತಾನೋ. ಈಗ ಇವನು ವಧ ಆಗಬೇಕಾದ್ರೆ ಗಣಪತಿ ನಿನ್ನ ಕೈಲಿ ಆಗೋದೈತಿ ಅಂತ ಹೇಳ್ತಾನ ಅವ ಶಬರಿ ಋಷಿ. ತಗೊಂಡ್ ಹೋಗಿ ಇವನ ನೀ ಏನು ಮಾಡ್ತೀವಿ ಮಾಡಿ, ಏನು ಮರಣ ಮಾಡ್ತೀವೋ, ಏನು ದಡನ ಕೊಡ್ತೀವೋ, ಇವನು ಏನು ಮಾಡಿ ತಗೊಂಡು ಹೋಗಿ ಹೋಗಪ್ಪ ನೀನ ತಗೊಂಡು ಹೋಗ ಅಂದಾಗ ಅವಾಗ ಏನ್ ಮಾಡ್ರ ಗಣಪತಿ ಏನು ಮಾಡ್ತಾನೋ ತಮ್ಮ, ಕೌಂಚಗಾಂಧರ್ವನ ಜೋಡಿ ಯುದ್ಧ ಆಕೈತಿ. ಅವಾಗ ಇವಾಗ ಯುದ್ಧ ಆದಾಗ ಏನಾಕೈತಿ ಅಲ್ಲಿ ಏನಾತ? ಯುದ್ಧ ಆದಾಗ ತಮ್ಮ ಏನು ಮಾಡ್ತಾನಂದ್ರೆ ಕೌಂಚಗಾಂಧರ್ವ ಸೋತ ಗಣಪತಿಗೆ ಶರಣಾಗತಿ ಮಾಡ್ತಾನ. ಪರಮಾತ್ಮ ನನ್ನ ಕೊಲ್ಲಬೇಡಪ್ಪ, ನೀ ಏನು ಹೇಳ್ತೀಯ ಅದನ್ನೆಲ್ಲ ಕೇಳ್ತನು, ನಾನು ಕೊಲ್ಲಬೇಡ ಅಂತ ಹೇಳಿದಾಗ ಅವಾಗ ಗಣಪತಿ ಹೇಳ್ತಾನೋ, ನೀ ಯಾವಾಗ ಇಟ್ಟೆಲ್ಲ ಮಾಡಾಕೈತಿ ಅಂದ ಬೆಳಕ ನನ್ನ ಜೋಡಿ ನೀ ಯಾವತ್ತೂ ಇರತ್ತೇಳಿ ಆಶೀರ್ವಾದ ಮಾಡ್ಯಾನ ಅವಾಗ. ಯಾವತ್ತು ನೀ ಇಲಿ ವಾಹನ ಆಗಿ ನನ್ನ ತೇಕಿ ಇರಪ್ಪ, ಕೌಂಚಗಾಂಧರ್ವಾಗಿ ನಿನ್ನ ಮರಿ ಆಗಲಿ ಮಗಲಾಗಿ ಯಾವತ್ತು ನನ್ನ ತೇಕಿ ಇರತ್ತೇಳಿ ಕೌಂಚಗಾಂಧರ್ವನ ತಗೊಂಡು ಬಂದು ಇಲಿ ವಾಹನ ಮಾಡಿ ಇಟ್ಕೊಂಡ ನಾನು ಗಣಪತಿ. ಈಗ ಮ್ಯಾಲ ಕೂತಾಳಂತ ಬಂದಾಳ. ಅವೇನು ಮ್ಯಾಲ ಕೂತಿಲ್ಲ, ಬರೇ ವಾಹನ ಮಾಡ್ಕೊಂಡು ತನ್ನ ಮಗಲಾಗಿ ಇಟ್ಕೊಂಡ ನಾವು. ಹೌದಲ್ಲ? ಯಾಕಂದ್ರೆ ಇನ್ನೊಂದು ಮಾತು ಕೇಳ್ತಾಳ ತಮ್ಮ, ಯಾರು ಇವರು ದುರ್ಗವ್ವ? ಯಾಕಂದ್ರೆ ನೋಡುವ ಅವಾಗ ಕರಿಕಿನ ಯಾಕೆ ಇಡ್ತಾರೋ ಅಂತ ಕೇಳ್ಯಾಳ. ಹೌದು. ಯಾಕಂದ್ರೆ ನಮ್ಮ ಗಣಪತಿಗೆ ಕರಿಕೆ ಇಡಬೇಕಾದ್ರೆ ಏನ್ ಮಾಡ್ಯಾರ? ಅವೇನು ದನ ಅಲ್ಲ, ಅವೇನು ಆಡ ಅಲ್ಲ. ಹೌದು. ಅವೇನು ಏನೇನೋ ಅಲ್ಲ, ಕರಿ ಅವಾಗ ಕರಿಕಿ ಯಾಕೆ ಇಡ್ತಾರ ಅದ್ರ ಮಾಸ್ತರ? ಮಾಂಡಕ ಋಷಿ ಅಂತ ಒಬ್ಬ ಋಷಿ ಇದ್ದ ಮೊದಲು. ಹೌದು. ಮಾಂಡಕ ಋಷಿ ಅಂತ ಒಬ್ಬ ಋಷಿ ಇದ್ದ. ಆ ಋಷಿಗೆ ಗಣಪತಿಗೆ ಯುದ್ಧ ನಡೀತು. ಯುದ್ಧ ನಡೆದ ಟೈಮ್ದಾಗ ಮಾಂಡಕ ಋಷಿ ಗಣಪತಿಗೆ ಏನು ಮಾಡಿರು? ಮಣಿಲಿಲ್ಲ ಮಾಸ್ತರ. ಏನ್ ಮಾಡ್ರು? ಮಣಿಲ ಟೈಮ್ದಾಗ ಏನು ಮಾಡ್ತಾನ ಮಾಂಡಕ ಋಷಿನ ಗಣಪತಿ ಸಿಟ್ಟಿಗೆ ಅದು ನುಂಗಿ ಬಿಡ್ತಾನ ಸ್ವತಃ. ಹೌದು. ಡಗಿ ಬಿಡಾಕೈತು. ಮಾಂಡಕ ಋಷಿನ ನುಂಗಿದಾಗ ಗಣಪತಿಗೆ ಹೊಟ್ಯಾಗೆಲ್ಲ ಡಗಿ ಬಿಡಾಕೈತು. ಹೌದು. ಬಿಟ್ಟಾಗ ದೇವತೆಗಳೆಲ್ಲ ವಿಚಾರ ಮಾಡ್ತಾರೆ, ಯಾಕಂದ್ರೆ ಗಣಪತಿಗೆ ಈ ನಮನೆ ಡಗಿ ಬಿಟ್ಟೈತೆ ಅಂದ್ರೆ ನಾವೇನು ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ರು? ಯಾಕಂದ್ರೆ ಏನೇನ್ ಇಡ್ತಾರ ಮಾಸ್ತರ? ಏನೇನ್ ಇಡ್ತಾರ ನೋಡು, ಕಡಬ ಇಟ್ರೆ, ಹೋಳಿಗೆ ಇಟ್ರೆ, 101 ಇಟ್ರೆ, 5 ತರ ಪಂಚ ಪಕ್ವಾನಿ ಎಲ್ಲ ಇಟ್ರು ಸಹಿತ ಅವಾಗ ಏನಾಯ್ತು? ಅವನ ದೇಹ ತಣ್ಣಗಾಗಲಿಲ್ಲ. ಇನ್ನು ಏನು ಮಾಡಿ ಅವನ ದೇಹ ತಣ್ಣಗ ಮಾಡಬೇಕಂತ ವಿಚಾರ ಮಾಡಿ ಏನು ಮಾಡ್ತಾರ್ರಿ ಮಾಸ್ತರ? ಏನ್ ಮಾಡ್ರು? ಯಾವ ನಮ್ಮ ಮುಂಜಾನೆ ಹೊತ್ತಿನಲ್ಲಿ ಚಂದ್ರನಿಂದ ಬಂದಂತ ಇಬ್ಬನಿ ಎಂಬುವಂತ ಚಂದ್ರನಿಂದ ಬಂದಂತ ಮುಂಜಾನೆ ಇಬ್ಬನಿ ಹಣ್ಣು ಅಂತ ಎಲ್ಲಿ ಬಂದು ಬಿದ್ದಿರ್ತೈತಿ? ಕರಿಕಿ ಮ್ಯಾಲ. ತಮ್ಮ ಮುಂಜಾನೆ 4 ಗಂಟೆಯಲ್ಲಿ ಕರಿಕಿ ಮ್ಯಾಲ ಬಂದು ಬಿದ್ದಿರ್ತೈತಿ. ಮುಂಜಾನೆ ಹೊತ್ತಿನಲ್ಲಿ ಇಬ್ಬನಿ ಎಂಬುವಂತದ್ದು ಅಲ್ಲಿ ಬಂದು ಬಿದ್ದಿರ್ತೈತಿ. ಅದನ್ನು ತಂದ ಗಣಪತಿಗೆ ಸಿಬಿಡಿಸಿದಾಗ ಹೌದು ಅವಾಗ ತಮ್ಮ ಗಣಪತಿದ ದೇಹ ತಣ್ಣಗಾಗೈತಿ. ಹೌದಾ? ತಣ್ಣಗಾದ ಸಂಬಂಧ ಈಗ ಸದ್ದಾದ್ರು ಏನು ಮಾಡ್ತಾರೆ? ಈಗ ಭೂಮಿ ತಲೆ ಮೇಲೆ ಕೊಣಿಸ್ಬೇಕಾದ್ರೆ ಏನ್ ಮಾಡ್ತಾರ? ಅದರ ಸಂಬಂಧ ಕರಿಕಿ ತಂದು ಅವಾಗ ಇಡಬೇಕಾಗೈತಿ. ಹೌದು. ಅವೇನು ದನ ಅದಾನ ಅಂತೇಳಿ ತಂದು ಇಟ್ಟಿಲ್ಲ, ಅವೇನು ಮನುಷ್ಯ ಅದಾನು ಅದರ ಸಂಬಂಧ ಅವಾಗ ತಂದು ಇಡಬೇಕಾಗೈತಿ. ಅವೇನು ಆನೆ ಅದಾನ ಅಂತೇಳಿ ಅವಾಗೇನು ತಂದು ಇಟ್ಟಿಲ್ಲ. ಯಾಕಂದ್ರೆ ಅವನ ದೇಹ ತಣ್ಣಗ ಮಾಡಬೇಕಾಗಿತ್ತು. ಅದರ ಸಂಬಂಧ ಕರಿಕಿ ತಂದು ಅವನ ಮ್ಯಾಲ ಸಿಪಡಿಸಬೇಕಾಗೈತಿ. ಅದರ ಸಂಬಂಧ ಅವನ ದೇಹ ತಣ್ಣಗ ಮಾಡಬೇಕಾಗೈತಿ. ತಮ್ಮ 21ನೇ ಪುಟದಾಗ ನೋಡ್ಕೋ, ಬೇಕಾದ್ರೆ ಹೋಗಿ ನೋಡ್ಕೋ, ಇರ್ಲಿಕ್ಕ ಓದ್ಕೊಂಡು ಹಿಂದಾಗಡೆ ನನಗೆ ತಿಳ್ಕೊ ಗಣೇಶ್ ಪುರಾಣದಾಗ. ಹೌದಲ್ಲ? ಯಾಕಂದ್ರೆ ಇನ್ನೊಂದು ಮಾತು ಏನು ಕೇಳ್ತಾಳು? ಒಮ್ಮೆ ಎಲ್ಲ ಈಕು ಮುಗಿಸೇ ಬಿಡೋನು ತಮ್ಮ, ಏನೇನದಾವು ಇಟ್ಕೋದು ಬೇಡ ಈಕು ಜೋಕುಮಾರಗ ಮತ್ತೆ. ಯಾಕಂದ್ರೆ ಕೇಳ್ತಾಳ ಜೋಕುಮಾರಗ ಗಣಪತಿಗೆ ಯಾಕಿದ್ರ ಬದ್ರ ಆಗಂಗಿಲ್ಲ ಅಂತ ಕೇಳ್ತಾಳ ತಮ್ಮ. ಹೌದು. ಇರ್ಲಿ, ಶಾನೆ ಅದ ಹೆಣ್ಮಗಳು. ಯಾಕಂದ್ರೆ ನಾವು ಒಂದು ಮಾತು ನಿನಗೆ ಎಲ್ಲ ಸಭದಾಗ ಏನು ಹೇಳ್ತಾನು? ಏ ಗಣಪತಿ ವಿಷಯಕ್ಕೆ ಹೋಗ ಕಡೆ ಜೋಕುಮಾರನ ವಿಷಯಕ್ಕೆ ಹೋಗಬೇಡ ಅಂತ ಹೇಳ್ತಾನ. ಯಾಕಂದ್ರೆ ಅವನು ಬಡತ ನೋಡಿಲಿಕ್ಕೆ ನಾವು ವಿದ್ಯಾಶ್ರೀ ಮಶಿಬುಣಾಳ ಬರೇ ನನ್ನ ಬಡತ ನೋಡಿ ತಮ್ಮ ಕುಸ್ತಿ ಆಡಕ್ಕೆ ಅನ್ಸಾಕೈತಿ ಅಳಿಕಿ. ಹೌದಾ? ಏನು ತಮ್ಮ ಜೋಕುಮಾರನ ಬಡತ ಅದ ನೋಡಿರ ಬರೇ ಜೋಡ್ನಾಲೆ ಏನು ಬಿಡ್ತದ? ನಾವು ಜಾಲಿಕಾಯಿ ಬಿಡ್ತದ, ಜಾಲಿಕಾಯಿ. ಬರೇ ಜೋಡ್ನಾ ನೋಡಿ ಹಂಚಿ ಓಡ್ಯಾವ ಹೇಳ್ತಾವ ಎಷ್ಟೋ ಮಂದಿ ತಮ್ಮ. ಈಕಿ ಸಂಬಂಧ ಬಿಡ್ಬೇಕಾಯ್ತಾನ. ಯಾಕಂದ್ರೆ ಬೇಡ ನೋಡು, ಹೆಣ್ಮಕ್ಳು ಕೂತಾರು ಈಕಿ ಜೋಡಿ ಕೂಡಿ ನಾವು ಹೊಲಸಾಗೋದು ಬೇಡ. ಹೆಣ್ಮಕ್ಳಿಗೆ ಹೆಣ್ಮಕ್ಳು ವೈರಿ ಅಂತ. ಯಾಕಂದ್ರೆ ಹೆಣ್ಮಕ್ಳು ವೈರಿ ಅಂತ ಹೇಳ್ತಾಳೆ. ಇಂಥ ವೈರಿ ನೋಡೋದು ಇದೇನು ಮಶಿಮನಾಳದ ಬಂದೈತಿ ನೋಡ. ಒಂದು 4 ಮಂದಿ ಹೆಣ್ಮಕ್ಳು ಕೂತಾರ. 4 ಮಂದಿ ಹೆಣ್ಮಕ್ಳು ಕೂತಾರು. ಏನು ಕೇಳಬೇಕು ಏನು ಕೇಳಬಾರ್ದು ಅಂತ ಅದು ಗೊತ್ತಾಗಂಗಿಲ್ಲ ತಮ್ಮ. ಇಲ್ಲ, ಅದರ ಸಂಬಂಧ ಏನು ಮಾಡ್ತಿದ್ದ? ಯಾಕಂದ್ರೆ ಆಕಿ ಕೇಳ್ಯಾನಂದ್ರೆ ಬಿಟ್ಟು ಹೋಗೋದು ಬೇಡ. ಯಾಕಂದ್ರೆ ತಮ್ಮ
ಹೆಣ್ಮಕ್ಳ ಚಟ ಈಕಿದ ಮೊದಲ ಸುಮಾರು ಐತಿ ಹೆಂಗ ಬಿಟ್ಟು ಹೋಗಿದ್ದನ್ನ ಹೇಳ್ತಾಳೆ ಅದ್ರ ಸಂಬಂಧ ಈಕಿದ ಏನೇನೈತಿ ಬಿಟ್ಟು ಹೋಗು ಮಗನ ಅಲ್ಲ ತಮ್ಮ ಮಾಸ್ತರ್ ಜೋಕುಮಾರದ ಕೇಳಂದ್ರ ಜೋಕುಮಾರದ ಒಂದಿಟ್ಟು ಸುದ್ದಿ ಹೇಳೋಣ ಈಕಿಗೆ ಜೋಕುಮಾರಿ ಏನು ಮಾಡ್ತಿದ್ದ ಒಂದು ದಿವಸ ಸುಮ್ಮ ಹಾದ ನಡೆದಿದ್ದ ಈಗೇನು ಮಾಡೋದು ಹಾದ ನಡೆದ ಸಂಬಂಧ ಈಕೆ ಏನು ಮಾಡ್ತಿಳಿ ಈಕೆ ಗುಳ್ಳವು ಈಗ ಬಂದಾಳ ನೋಡು ಮುಷಿಬನಾಳು ಗುಳ್ಳವು ತಮ್ಮ ಒಳಗೆ ಬಸಲಾಗ ಜಳಕ ಮಾಡಕೈತದಳು ಹೌದು ಹಾದ ನಡೆದಿದ ಜಳಕ ಮಾಡಕೈತದ ಈಕೆ ಗುಳ್ಳವು ಜಳಕ ಮಾಡೋ ಟೈಮ್ದಾಗ ಜೋಕುಮಾರ್ ಹಾರ ನಡೆದಿದ್ದ ಹೌದಾ ಈಕಿನ ಗುಳ್ಳವೊಂದು ಜಳಕ ಮಾಡೋದು ನೋಡಿದ ಬಿಟ್ಟು ನಾವು ಏನು ಮಾಡ್ತಾನ ತಮ್ಮ ಜೋಕುಮಾರ ಏನು ಮಾಡಿದ ತಮ್ಮ ಬಾಚಲ ಮೋರ್ಯಾಗ ಹಾಕಿ ಸಡ್ಲ ಬಿಟ್ಟವ ಅಲ್ಲಿ ಹೌದಾ ಬಾಚಲ ಮೋರ್ಯಾಗ ಹಾಸಿ ಬಿಟ್ಟಾಗ ತಮ್ಮ ಈಗೇನು ಮಾಡ್ತಾಳ ಮುಷಿಬನಾಳು ಅಯ್ಯಪ್ಪ ಮುಷಿಬನಾಳು ಹಾ ಮುಷಿಬನಾಳು ಯಾರಿಗೆ ತಮ್ಮ ಇದ್ಯಾ ಗುಳ್ಳವು ಹೌದಾ ಮುಷಿಬನಾಳು ಗುಳ್ಳವು ಏನು ಮಾಡ್ತಾಳವ ಏನು ಮಾಡ ಏನು ಜೋಕುಮಾರ್ ಹಾವ ಬಿಟ್ಟಲ್ಲ ತಮ್ಮ ಅವ್ವ ಯವ್ವ ಹಾವು ಬತ್ತು ಯಪ್ಪ ಅಂದ್ಲಿಕ್ಕೆ ಹೌದಾ ಅಂದಾಗ ತಮ್ಮ ಊರ ಮಂದಿ ಎಲ್ಲ ಬಂದ ನೋಡ್ತಾರೋ ತಂಗಿ ಎಲ್ಲೈತೆ ಹಾವು ಅಂತ ಕೇಳ್ತಾರು ಇಲ್ಲಿ ಐತಿ ನೋಡಿ ಅಪ್ಪ ಹಿಡ್ದಾಮೈತಿ ಹಾವು ಅಂತ ಹೇಳ್ತಾಳೆ ಈಕೆ ತಮ್ಮ ಅವಾಗ ಈಕೆ ಏನು ಮಾಡ್ತಾಳ ಅಂದ್ರೆ ನೋಡು ಅವು ಈಗ ಮಂದಿನೆಲ್ಲ ಕರೆದಾಳ ಅಂತ ಬೆಳೆ ತಾವು ಏನು ಮಾಡ್ತಾನು ಜೋಕುಮಾರಿ ಏನ ಮಂದಿ ಕೈಯಾಗ ಸಿಕ್ಕಿನಂದ್ರೆ ನನ್ನ ಬಡಿತಾರ ಬಾ ಅಂತ ತಿಳ್ಕೊಂಡ ಓಡಾಕತ್ತ ತನ್ನ ಬರದಾನಿ ಎಲ್ಲ ಸೊಂಟಕ್ಕೆ ಸುತ್ತಕೊಂಡು ಓಡಾಕತ್ತ ತಮ್ಮ ಓಡಾಕತ್ತಾಗ ಓಡಿದ ಅವಾಗ ದನು ಆತು ದನು ಆದಾಗ ಹಾಜಾಗ ತಮ್ಮ ಬೆಂಡಿಕಾಯಿ ಪಡ ಹೈತಿತ್ತು ಅಲ್ಲಿ ಬೆಂಡಿಕಾಯಿ ಪಡ ಹೈತಿತ್ತು ಇವ ಏನು ಮಾಡ್ತಾನ ಜೋಕುಮಾರ್ ಏನು ಮಾಡಿದ ತಾಳಲಾರಕ ತಮ್ಮ ಇವನು ವೀರ್ಯಾಸ್ ಕಲನ ಮಾಡಿಬಿಟ್ಟು ಅವ ಬೆಂಡಿಕಾಯಿ ಪಡೆದಾಗ ತಮ್ಮ ಬೇಕಾರ ಅವ್ರ ಅವ್ವನ ಹಾನಿ ಮಾಡಿ ಕೇಳ್ರಿ ಮತ್ತೆ ಎಲ್ಲರ ಆಕಿಗೆ ನೀಡಾಕ ಹೋದೆ ಅಂದ್ರೆ ತಮ್ಮ ಯಪ್ಪ ಇದು ಬೆಂಡಿಕಾಯಿ ಒಣಗಿ ನನಗೆ ಬ್ಯಾಡಿದು ಒಳ್ಳೆ ಐತೆ ಅಂತ ಹೇಳ್ತಾಳ ಆಕಿ ಯಾಕ ಜೋಕುಮಾರನ ದಿನಸನ ಐತೆ ಅಲ್ಲಿ ಬೆಂಡಿಕಾಯಾಗ ಅದರ ಸಂಬಂಧ ಇದೆಲ್ಲ ಆಗ್ಬೇಕಾಗೈತಿ ಇನ್ನೊಂದು ಮಾತು ಕೇಳ್ತಾಳ ತಮ್ಮ ಗಣಪತಿಗೆ ಜೋಕುಮಾರಾಗ ಯಾಕಿದ್ರ ಬದ್ರ ಆಗಂಗಿಲ್ಲ ಅಂತ ಕೇಳ್ತಾಳು ಯಾಕೆ ಆಗಂಗಿಲ್ಲ ಅಂದ್ರ ನೀ ಏನು ಮಂಗಲ ಮೂರ್ತಿನ ಸಜ್ಜು ಮಾಡಿದಿಲ್ಲ ಪ್ರಥಮದಲ್ಲಿ ಊರಿಗೆ ಹೋಗಾಕ 108 ದಾರಿ ಅದಾವ ಮಾಸ್ತರ್ ಒಂದು ಊರಿಗೆ ಹೋಗಾಕ 108 ದಾರಿ ಇರ್ತಾವ ಮೊದಲಿಕೆಗೆ ಒಂದು ದಾರಿ ತೋರ್ಸೋನು ಹಿಂದಾಗಡೆ 2ನೇ ದಾರಿ ತೋರ್ಸೋನು ಈಕೆಗೆ ಯಾಕಂದ್ರೆ ಏನು ಮಾಡಿದ್ದಲ್ಲಿ ಈಕೇನು ಮಂಗಲ ಮೂರ್ತಿ ಸಜ್ಜು ಮಾಡಿಲ್ಲ ತಮ್ಮ ಯಾಕಂದ್ರೆ ಅದನ್ನ ಮಂಗಲ ಮೂರ್ತಿ ಮಣ್ಣಿನಿಂದ ಸಜ್ಜು ಮಾಡಿಳು ಮತ್ತೆ ಈಕಿಗೇನು ಗೊತ್ತು ಪಿಚ್ಚುಗಾನಿನ ಪೀರಿಗೆ ಗಂಡು ಮಕ್ಕಳು ಅಂತದ ಗೊಂಬಿ ಮಾಡ್ಬೇಕು ಅನ್ನೋದು ಈಕಿ ಹೆಣ್ಮಕ್ಳು ರೂ ಮಾಡಿ ಇಟ್ಟಳು ತಮ್ಮ ಗಣಪತಿನ ಮಾಡ್ಬೇಕಾದ್ರೆ ಮಂಗಲ ಮೂರ್ತಿನ ಹೆಣ್ಣಿನ ರೂ ಮಾಡಿ ಇಟ್ಟಳು ಅದರ ಸಂಬಂಧ ಈಗ ಸದ್ದ ಜೋಕುಮಾರಗ ಮತ್ತು ಗಣಪತಿಗೆ ಯಾಕಿದ್ರ ಬದ್ರ ಆಗಂಗಿಲ್ಲ ಅಂದ್ರ ಅಲ್ಲಿ ಅದರ ಸಂಬಂಧ ಪರದಿ ಎಳಿಬೇಕಾಗೈತಿ ಅದರ ಸಂಬಂಧ ನೀ ದಿನಸನ ಒಂದು ಬಿಟ್ಟದೆ ಅಲ್ಲಿ ಗೊಂಬಿ ಮಾಡುವಾಗ ತಂಗಿ ಗೊಂಬಿ ಮಾಡುವಾಗ ದಿನಸನ ಬಿಟ್ಟದಿ ಆ ದಿನಸನಕ್ಕಾಗಿ ತಮ್ಮ ಏನು ಮಾಡ್ಬೇಕಾಗೈತಿ ಈಗ ಅದನ್ನ ಅಲ್ಲಿ ಮುಚ್ಚಿಡಬೇಕಾಗೈತಿ ಅವಾಗ ಮರಿ ಮಾಡಬೇಕಾಗೈತಿ 108 ದಾರಿ ಅದಾವ ನೋಡೋಣ ತಮ್ಮ ಯಾವ್ಯಾವ ಹಾದಿಲೆ ಬರ್ತಾವ ನಿದ್ದೆಗನ್ನಾಗ ಮಾಡವ್ರೆಲ್ಲ ಇದ್ದಷ್ಟು ಆಸ್ತಿ ಕಳ್ಕೊಂಡ್ರು ಇರ್ಲಕ್ಕ ಜಾಗ ಇಲ್ಲದಂಗಾಯ್ತು ಹೆಂಗ ಮಾಡುವುದು ಮಾಡಿ ಮಾಡಲಾರ ಕೂಲಿ ನಾವು ಯಾರಿಗೆ ಬೇಡುವುದು ಮಾಡುವುದ ಮೊದಲ ಕಲಿಯ ನೀನು ಪದ ಹಾಡುವುದು ಬಾಗಿಸದವಾಗ ಭಾಗಕಾರ ಬಾಗಿಲದವಾಗ ಗುಣಕಾರ ಈಗ ಹೊಸ ಹಾಕಿ ಬಾಕಿನಿಂದ ಎಂದ ತೀರುವುದು ಈಗ ಹೊಸ ಹಾಕಿ ಬಾಕಿನಿಂದ ಎಂದ ತೀರುವುದು ಹಾಡ ಹಾಡವನ ಮನಿ ಹಾಳ ಕೇಳಿದವನ ಮನಿ ಕೇಳ ಈಗ ಸುಮ್ಮ ಕುಂತ್ರವನ ಮನಿ ಸುಡಗಡ ಆಗಿ ಹೋಗುವುದು ಯಾಕಂದ್ರೆ ತಮ್ಮ
ಶಾನ್ಯಾಳ ಅದಾಳ ಅಂತಲೇ ಒಂದು ಮಾತು ಕೇಳಬೇಕಾಗೈತಿ. ಹಂಗಪ್ಪ ಯಾಕಂದ್ರೆ ನಮ್ಮ ಕವಿ ಕೇಳ್ತಾನ ಮತ್ತು ನಾವೇನು ಕೇಳವ್ರ ಅಲ್ಲಿ ಇದನ್ನು ಹಂಗ ನಾ ಕೇಳೋದಾದ್ರೆ ಏನು ಕೇಳ್ತಿರಕ್ಕಿಲ್ಲ. ನಮ್ಮ ಕವಿ ಏನಂತ ಕೇಳ್ತಾನು, ಹಾಡವನ ಮನಿ ಹಾಡವನ ಮನಿ ಹಾಳು ಯಾಕಾತ, ಕೇಳವನ ಮನಿ ಕೇಡಿ ಯಾಕಾತು, ಸೋಮ ಕೂತವನ ಮನಿ ಸುಮ್ಮ ಕೂತಿರ್ತಾನ ಕರಿ ಅವನ ಮನಿ ಸುಡುಗಾಡಿ ಯಾಕಂದಾರು. ಯಾಕಂದ್ರೆ ನೀವು ಎಲ್ಲರೂ ಎದ್ದು ಬಂದಿರಿ ಮತ್ತು ನನಗೆ ಆಕಿಗೆ ಐತದ ಯಾವಾರ. ಹಾಡವನ ಮನಿ ಹಾಳು ಯಾಕಾತ, ಕೇಳವನ ಮನಿ ಕೇಡಿ ಯಾಕಾತು, ಸುಮ್ಮ ಕುಂತವನ ಮನಿ ಸುಡುಗಾಡಿ ಯಾಕಂದಾರ. ಏ ಹಾಡವನ ಮನಿ ಹಾಳಾತ, ಕೇಳವನ ಮನಿ ಕೇಳ, ಈಗ ಸುಮ್ಮ ಕುಂತವನ ಮನೆ ಸುಡುಗಾಡ ಆಗಿ ಹೋಗೋದು. ಇದಕ್ಕ ಗುಂಡ್ಲೆ ಚಿನ್ನ ಇಟ್ಕೊಂಡು ಹೋದ್ರ ಸಂಖ್ಯೆ ಮೇಲಿರೋದು. ಗಂಟ ಕೊಡೋದ್ರ ಒಳಗ ಕಜ್ಜಿನ ಗಂಟ ಕೈ ಬಿಟ್ಟ ಜಾರುವುದು. ಏ ಜಾರಿ ಹೋದ ಹಣ ಇದು ತಿರುಗಿ ಅಂದ ಬರುವುದಿಲ್ಲ. ಈಗ ಹಣ ಇಲ್ದವನಿ ಹಣ ಬಿದ್ದ ಹೊಲಸನ ಹರುದು. ಈಗ ಹಣ ಇಲ್ದವನಿ ಹಣ ಬಿದ್ದ ಹೊಲಸನ ಹರುದು. ಹಣ ಗಳಿಸಬೇಕ ಎಂತಾದು ತಿಳಿದ ನೀವು ನೋಡ್ರಿ. ಹಳಿರಿ ಬಂಗಾರ ವನ ಏನದು ಶೃಂಗಾರ. ಹಣ ಗಳಿಸಿದ್ರೆ ಕಳರ ಒಯ್ಯಬಾರ್ದು, ನೀರಾಗ ತೊಯ್ಯಬಾರ್ದು, ಬೆಂಕಿಯಾಗ ಸುಡಬಾರ್ದು. ಸಾರ ತಿಳ ನಮಗ ಮುಕ್ತಿ ಇಲ್ಲ ದೂರ. ಯಾಕಂದ್ರೆ ಹಣವ ಗಳಿಸಬೇಕೆಂತದು, ದಣವ ಗಳಿಸಬೇಕೆಂತದು, ಜನರಿಗೆ ಕಾಣಿಸದಂಥದು. ಗಂಟನ್ನು ಬಿಚ್ಚಿ ಬೈಲಾಗ ಇಟ್ಟರ ಯಾರು ಮುಟ್ಟಿರಬಾರ್ದು ಅಂತ ದನ ಗಳಿಸತ್ ಹೇಳ್ಯಾರ ತಮ್ಮ. ಯಾಕಂದ್ರೆ ನಮ್ಮ ಕವಿ ಏನಂತ ಹೇಳ್ತಾನು, ಏನ್ ಕೇಳ್ತಾರು, ಹಣ ಗಳಿಸಿದ್ರೆ ಕಲರ್ ಒಯ್ಯಬಾರ್ದು, ಬೆಂಕಿಯಾಗ ಸುಡಬಾರ್ದು, ನೀರಾಗ ತೊಯ್ಯಬಾರ್ದು. ಇದೇ ಒಂದು ಸಾರ ತಿಳಿದ ಅವಾಗ ಮುಕ್ತಿ ಇಲ್ಲೋ ದೂರ ಅಂತ ಹೇಳ್ಯಾರ ಅವ್ರು. ಯಾಕಂದ್ರೆ ಹಣ ಗಳಿಸ್ಬೇಕಾದ್ರೆ ಎಂತಾದ ಗಳಿಸಬೇಕಾಗೈತಿ. ನೋಡುನು ತಮ್ಮ ಈಕು ವಿದ್ಯಾನು ಎಂತಾಗ ನಾ ಗಳಿಸ್ಕೊತ ಬರ್ತಾಳೆ. ಹಾದಿ ಒಳಗ 3 ಹಾದಿಗಳ ಉಂಟು ಹೇಳೋನು ಅದನ್ನು. ಈಕಿದು ಒಟ್ಟ ಬಿಡೇ ಇಲ್ಲ ತಮ್ಮ, ಎಲ್ಲ ಮುಗಿಸೇ ಬಿಡುನು. ಅದು ಒಂದು ಉಳದೈತೆನ ಅದನ್ನು ಒಂದು ಹೇಳೋನು. ಈಕಿದು ಎಲ್ಲ ಚುಕ್ತಾ ಮಾಡಿ ಬಿಡುನು ತಮ್ಮ. ಹೌದು, ಹಣ ಗಳಿಸಬೇಕ ಎಂತ ಅದು ತಿಳಿದ ನೀವು ನೋಡ್ರಿ. ವನ ಏನದು ಶೃಂಗಾರ. ಹಣ ಗಳಿಸಿದ್ರೆ ಕಳರ ಒಯ್ಯಬಾರ್ದು, ನೀರಾಗ ತೊಯ್ಯಬಾರ್ದು, ಬೇಕಾಗ ಸುಡಬಾರ್ದು. ಇದೇ ನಿಜ ಸಾರ ತಿಳಿದ ಅವಂಗ ಮುಕ್ತಿ ಇಲ್ಲ ದೂರ. ಏ ಹುಟ್ಟು ಕೂಡ ಕಣ್ಣ ಕೊಟ್ಟ ಮೆಟ್ಟ ಬುದ್ರೆ ಕಂದೆ ಮಾಡಿ. ಏ ಹುಟ್ಟು ಕೂಡ ಕಣ್ಣ ಕೊಟ್ಟ ಮೆಟ್ಟ ಬುದ್ರೆ ಕಂದೆ ಮಾಡಿ. ರಾಟೋ ಟೇಸನ್ ಕೀಟ ಫಿರ್ತಿ ಉಳ್ದದಿ. ಯೋಗಿಗಳ ಜನನ ಮರಣ ಹೆಂಗ ಎದ್ದತಿ. ಅಂಜೆ ಮಾಡಿ ಕೈ ವಿಷಾನ ಜ್ಞಾನದ ಕವಿ ಯಾರಿಗೆ ಸಾಧ್ಯತೆ. ಯಾಕಂದ್ರೆ ಏನಂತ ಕೇಳ್ತಾಳ್ತಮ್ಮ, ಏನು ಕೇಳರು, ಹಾದಿ ಒಳಗ 3 ಹಾದಿಗಳ ಉಂಟು, ಶೋಧ ಮಾಡಿಕೊ ನೀವು ಅಂತ ಹೇಳ್ತಾಳ್ತಮ್ಮ. ಯಾಕಂದ್ರೆ ಇನ್ನತನ ನಾನು ಯಾರು ಕೇಳಿಲ್ಲ. ಇನ್ನತನ ಎಲ್ಲಾರನು ಕೇಳಿನ ಕರೆ ಯಾರು ಹೇಳಿಲ್ಲ. ನೀರ ಹೇಳಿ ಹೋಗು ಕಣದಾಳ ಲಕ್ಷ್ಮಣ ಅಂತ ಹೇಳ್ತಾಳ ನನಗೆ. ಯಾಕಂದ್ರೆ ಹಾದಿ ಅಂದ್ರೆ ಎಂತಾವದಾವ. ಹಾದಿ ಅಂದ್ರೆ ತಮ್ಮ ಭಾಳ ಹಾದಿ ಅದಾವ. ಹಂಗ ಯಾಕಂದ್ರೆ ನೋಡು, ಈಗ ಮಶೀಬನಾಳ ವಿದ್ಯಾ ಹುಟ್ಟಿ ಬರುವಾಗ ಒಂದು ಹಾದಿ,
ಹುಟ್ಟಿ ಬರುವಾಗ ಒಂದು ಹಾದಿ, ಹುಟ್ಟಿ ಬಂದ ಮೇಲೆ ಏನ ಕಳಿಕೆ ಮಾಡಿ ಕೊಡ್ತಾರ ಮಾಡಿ ಕೊಡ್ತಾರಂದ್ರೆ ಏಕದಮ್ ಕೇಳಿ ದೊಡ್ಡಕ್ಕಿನ ಹಾಕಲ್ಲ ತಮ್ಮ ಈಕೆ ಇಲ್ಲ. ಆಕಿಗೆ ವಯಸ್ಸಾಗಬೇಕು, 12 ವಯಸ್ಸಾಗಬೇಕು, ಬ್ಯಾಡ ಬೇಡ 14 ವಯಸ್ಸಾಗಬೇಕು. ಅವಾಗ ಈಕೆ ದೊಡ್ಡಕ್ಕೆ ಆದ್ಮೇಲೆ ತಿಕ್ಕಿನ ಏನು ಮಾಡ್ತಾರೋ ತಮ್ಮ ಸ್ವತಃ ನನಗ ಕೊಡ್ತಾರೆ ಈಕೆನು ಬಸವನಾಳ ವಿದ್ಯಾನ. ಹೌದು. ಒಟ್ಟಾಗ ತಮ್ಮ ಏನು ಮಾಡ್ತಾಳೆ ಈಕೆ? ಏನ್ ಮಾಡ್ತಾಳಪ್ಪ ತಮ್ಮ ಈಕೆಲ್ಲ ಪದ್ಧತಿ ಜಗದಾಗ ಹಾಡ್ಕೋತಿದ್ದಳು, ಮೆರದಕ್ಕಿದ್ದಳು ಕರೆ. ಹೌದಾ? ಅಕಸ್ಮಾತಾಗಿ ತಮ್ಮ ಇವತ್ತ ಈಕೆ ಹಾಟಾಗಿ ಸತ್ತಳಂದ್ರೆ ಈಕಿನ ಏನು ಮಾಡ್ತಾರೋ? ಏನ್ ಮಾಡ್ತಾರ? ಅಕಸ್ಮಾತ್ ಈಕೆ ಎಲ್ಲಾರು ಸತ್ತಳಂದ್ರೆ ಈಕಿನ ಒಂದು ಗೋರಿಯಾಗ ಮುಚ್ತಾರ. ಹೌದಾ? ಮುಚ್ಚಬೇಕಾದ್ರೆ ತಮ್ಮ ಹುಟ್ಟಿ ಬರುವಾಗ ಒಂದು ಹಾದಿ. ಹೌದು. ಹೌದಲ್ವ? ಈಕೆ ದೊಡ್ಡಕ್ಕೆ ಆದ್ಮೇಲೆ ಈಕಿನೇನು ಸ್ವತಃ ನನಗ ಕೊಡ್ತಾರಲ್ಲ, ಅವಾಗ ಸಂಸಾರ. ಒಟ್ಟಾಗಿ ಈಕೆ ನನ್ನ ಮನೆಗೆ ನಡಿಯಾಕ ಬಂದಾಗ ಮನ್ಯಾಗಿನ ಮುದಿಕ್ ಹೇಳ್ತಾಳ, ಏನಂತ? ವಿದ್ಯಾ ನೀ ಜಗದಾಗ ಮೆರದಕ್ಕಿದೆ, ಹಾಡಿದಕ್ಕಿದೆ ಕರೆ ಹುಚ್ಚಿ, ನಿನಗ ಸಂಸಾರ ಹಾದಿನ ಗೊತ್ತಿಲ್ಲ ತಂಗಿ ಅಂತ ಹೇಳ್ತಾಳೆ. ಗಾಂಡನ ಬಿಟ್ಟು ಇಲ್ಲೇ ಕೂತಿ, ಗಂಡನ ಬಿಟ್ಟು ಇಲ್ಲೇ ಕೂತೈತಿ. ಎಂತವದನ ಗಂಡ ಅವ ಹಾಡ್ತಾನೋ ನೀನು ಹಾಡ್ತಿ, ಜಗದಾಗ ಹಾಡ್ಕೊತ ಹೋಗಬಾರ್ದ, ಎದಕ್ಕೆ ಬಂದ ಕೂತೈತಿ? ಕಡದ ಲಕ್ಷ್ಮಣ ಬಂದ ಬಿಟ್ಟು ಅಂತ ಕೇಳ್ತಾಳ ತಮ್ಮ. ಅವಾಗೀಕೆ ಏನಂತಾಳು? ಏನಂತಾಳಪ್ಪ? ಹುಟ್ಟಿ ಬರುವಾಗ ಒಂದು ಹಾದಿ, ಸಂಸಾರದ 2ನೇ ಹಾದಿ. ಹೌದಾ? ಅಂತಿಕಿನ ಏನ ಹಲಿಗೆ ಹೊಡ್ಕೊಂಡು ತಗೊಂಡು ಹೋಗಿ ಮಣ್ಣಾಗ ಮುಸ್ತಾರಲ್ಲ ತಮ್ಮ, ಅದು 3ನೇ ಹಾದಿ. 3ನೇ ಹಾದಿ. ಇವು 3 ಹಾದಿ ಅದಾವು, ಇವನು ಬರಕ್ವಾ, ಇವನ ಕೈ ಮೇಲೆ ಬರಕ್ವಾ. ಹೌದಾ? ಯಾಕಂದ್ರೆ ಇನ್ನ 3 ಹಾದಿ ಯಾವ್ಯಾವದಾವು? ಹಾದಿ ಒಳಗ ಹಾದಿ ಬಾಳ ಕೆಟ್ಟದಾವ ಹಾದಿ ತಮ್ಮ. ಯಾಕಂದ್ರೆ ಜಾನ್ರು ಕೂಡ್ರ 3 ಹಾದಿ ಅಕ್ಕಾವ. ಜಾನ್ರು ಕೂಡ್ರ 3 ಹಾದಿ. ಯಾಕಂದ್ರ ಆ ಜಾನ್ ಆ ಕಡೆ ಹಾಯ್ತಾನು, ಈ ಜಾನ್ ಈ ಕಡೆ ಹಾಯ್ತಾನು, ನಡಬಾರ್ಕೊಂದು ಹಾದಿ ಉಳಿತೈತಿ. ಆ ಜಾನ್ ಹಾದು ಹೋಗ್ಕಾನು. ಜಾನ್ರು ಕೂಡ್ರ 3 ಹಾದಿ. ಹೌದಾ? ಜಾನ ಕ್ವಾಣ ಕೂಡ್ರ 2 ಹಾದಿ. ಯಾಕಂದ್ರ ಕ್ವಾನ್ ಇದ್ದಾವ ನೆಟ್ಟಗ ಬರ್ತಾನ, ಜಾನ್ ಇದ್ದಾವ ಸೈಡ್ ಹಾಯ್ತಾನ ತಮ್ಮ. ಆದ್ರ ಕ್ವಾಂಡ್ರು ಕೂಡ್ರ ಏನಾಕತಿ? ಆಕ್ಸಿಡೆಂಟ್ ಆಕೈತಿ ತಮ್ಮ. ಎಂತ ಮಶಿಬನಾದ ಅವ್ರನ್ನ ಕೂಡಿಸಿದಾಗ ಆಕೈತಿ. ಇದ್ರಿಗೆ ಬಂದ ಸತ್ ಹೋಗ್ತಾವ ತಮ್ಮ. ಇವು 3 ಹಾದಿದಾವ್. ಯಾಕಂದ್ರೆ ಜಾನ್ರು ಕೂಡ್ರ 3 ಹಾದಿ, ಜಾನ ಮತ್ತು ಕ್ವಾಣ ಕೂಡ್ರೆ 2 ಹಾದಿ. ಕ್ವಾಣ ಕೂಡ್ರೆ 1 ಹಾದಿ ಆಕತಿ. ಇವು 3 ಹಾದಿದಾವು. ಇವನ್ ಏನೈತಿಲ್ಲ ತಂಗಿ ಡುಬನಾಗ ಬರಕ್ವ. ಇನ್ನೇನು ಹೇಳ್ತಿರಲ್ಲ ಇವನು ಎದ್ಯಾಗ ಬರ್ಕೊಳಕ್ಕೆ. ಯಾಕಂದ್ರೆ ನಿನ್ನ ಜೋಡಿ ಬರ್ತಾವ ನಿನ್ನ ಸಂಗಾಟ. ಯಾಕಂದ್ರೆ ಇನ್ನ 3 ಹಾದಿ ಯಾವ್ಯಾವ್ದಾವ? ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನ ಕಾಂಡ. ಇವು 3 ಹಾದಿದಾವು. ಇವು ಮಾತ್ರ ನಿನ್ನ ಬೆನ್ನು ಹತ್ತಿ ಬರೋ ಹಾದಿದಾವು. ಯಾ ಹಾದಿಲೆ ಬರ್ತೀವ? ಮಶಿಬನಾಳ ವಿದ್ಯಾ. ಆ ಹಾದಿಗೊಂದು ನಮ್ಮದೊಂದು ಇಪ್ಪಿಜಾಲಿ ಮುಂದಿದ್ದಾಗ ನೀ ಕಾಲಿ ಹೆಂಗಿಡ್ತೀವಿ ಹಂಗೆ ಕಾಚನ ಚುಚ್ಚು ಅವು ತಂಗಿ. ಹೌದಲ್ಲ? ಯಾಕಂದ್ರೆ ನೀ ಆ ಹಾದಿಲೆ ಬರ್ತೀವ, ಆ ಹಾದಿಗೊಂದು ನಮ್ಮದು ಮುಳ್ಳು ಐತೆ. ಅದು ಬಾಳ ಕೆಟ್ಟ. ಇಂದಿರಾ ಗಾಂಧಿ ಬಿಟ್ಟಾಳ ಅದನ್ನ ಮೊದಲು. ಬಿಟ್ಟಾಳು. ಆಕೆ ಬಂದು ಏನು ಮಾಡ್ಯಾಳು? ಬಿಟ್ಟು ಈಕಿಗೆ ಮೂಲ ಮಾಡಿ ಇಟ್ಟಾಳ. ಮತ್ತ ಅದನ್ನೆಲ್ಲ ಕಸ ಇದ್ರಿಕಿದ ಮೊದಲು. ಹೌದಲ್ಲ? ಯಾಕಂದ್ರೆ ನೋಡು ಬಾಳ ಶಾನೆ ಅಂತ ನಿನ್ನ ಕರಿಶಾರ ಅಂದ ಬೆಳಕ. ಹೌದು, ನಿನ್ನ ಮೂಲ ನಿನಗ ಚುಚ್ಚುದೈತಿ ಅದು. ಯಾಕಂದ್ರೆ ನಿನ್ನ ಮೂಗು ನಿನಗ ಚುಚ್ಚುದೈತಿ. ಒಂದು ಮಾತು ಕೇಳೋಣ ತಮ್ಮ, ಬಾಳ ಶಾನೆ ಆದಾಳು. ಏನಾಗೈತಿ? ಯಾಕಂದ್ರೆ ಒಂದು ಮಾತು ಕೇಳಬೇಕಾಗೈತಿ. ಈಗಿನ ಶಾನೆ ಆದ ಅಂತ ಕೇಳಿ ಒಂದು ಸಾಣದ ಒಂದು ಕೇಳಿ ಹೋಗೋಣ ತಮ್ಮ. ಏನಪ್ಪ? ಯಾಕಂದ್ರೆ ನೋಡು ಸರಸ್ವತಿ, ಪಾರ್ವತಿ, ಹೌದಾ, ಲಕ್ಷ್ಮಿ, ಹೌದು, 3 ಮಂದಿ ಹೆಚ್ಚಿನವ್ರದಾರು ದೊಡ್ಡವ್ರದಾರು ತೀ ಕೇಳ್ತಾಳ ಮಶಿಬನಾಳ ವಿದ್ಯಾ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಲಕ್ಷ್ಮಿ ಇವ್ರು 3 ಮಂದಿ ಹುಟ್ರ ಬಂದರದಾರು ಅಂತೇಳಿ ಹಿಂಗ ಶ್ರುತಿ ಸಾರ್ತೈತಿ. ಮಕ್ಕಳು ಯಾಕಾಗಿಲ್ಲ ಅವ್ರಿಗೆ? ಯಾಕಂದ್ರೆ ನೀವು ದೊಡ್ಡಕ್ಕಿದೆ ಅಂತೇಳಿ ಭಾಳ ಬಡ್ಕೊಳಕತ್ತಿ ವಿದ್ಯಾಶ್ರೀ. ಅವ್ರ 3 ಮಂದಿಗೆ ಮಕ್ಕಳು ಯಾಕಾಗಿಲ್ಲ? ಬಂದ್ರೆ ಯಾಕದಾರ? ಅವ್ರು ಬಂದ್ರೆ ಯಾಕದಾರ? ಅವ್ರು 3 ಮಂದಿ ದೊಡ್ಡವ್ರ ಅಂತ ಹೇಳ್ತಿ, ಅವ್ರಿಗೆ ಮಕ್ಕಳು ಯಾಕಾಗಿಲ್ಲ? ಯಾರು ಶ್ರಾಪ ಆಗೈತಿ? ಎದ್ರ ಸಂಬಂಧ ಆಗೈತಿ? ಯಾರು ಶ್ರಾಪ ಆಗೈತಿ? 3 ಮಂದಿಗೆ ಯಾಕೆ ಮಕ್ಕಳಾಗಿಲ್ಲ ಹೇಳ್ಬೇಕು. ಮತ್ತೆ ನೀನು ಒಟ್ಟ ಬಿಡಂಗಿಲ್ಲ. ಏಕಲ್ಲ ಲೋಕ ತಿಗಿನ ಕೇಳ್ತಿತ್ತಮ್ಮ. ಹೌದಲ್ಲ ಮಾಸ್ತರ್? ಏಕಲ್ಲ ಹಜಾರ್. ಯಾಕಂದ್ರೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರ ಮಾಸ್ತರ್. ಹೌದು. ದೇವ ಒಬ್ಬ ಅಂದ್ರೆ ಹೆಂಗ? ದೇವ್ರ ಒಬ್ಬದಾನು, ನಾವು ಮಾಡ್ಕೊಳ್ಳೋದು ಎಲ್ಲ ಇವು ದೇವ್ರ ನಾಮ ಸ್ಮರಣೆ ಅದಾವ ಅಂತ ಹೇಳ್ತಾರ ತಮ್ಮ. ನೋಡುನು ಈಗ ಹೆಂಗ ಬರ್ತಾಳ, ಒಂದು ಕ್ಯಾಲಿ ಹಾಲು ಕೊಟ್ಟ ಬಿಡುನು, ನೋಡು ಏನೇನು ಬಳ್ಕೋತಾಳ. ಓ ಏನ್ ಹೇಳ ಅದನ್ನೊಂದು ತಂದ ನಡಬಾರಕ. ದೇವಿ ನಿನ್ನ ನೋಡಿ ಧನ್ಯನಾಗಿನತ್ತ ಬಂದಾಳು ತಮ್ಮ. ತಾಯಿ ನಿನ್ನ ನೋಡಿ ಧನ್ಯನಾಗಿನತ್ತ ಬಂದಾಳು. ಎಷ್ಟು ಮಂದಿ ನೋಡಿ. ಆದ್ರೆ ಒಂದು ಟೈಮ್ದಾಗ ಈಕೆ ಏನು ಮಾಡ್ಯಾಳ? ಪಿಚ್ಚುಗಣ್ಣಿನ ಪೀರಿ ಏನ್ ಮಾಡ್ಯಾಳು ತಮ್ಮ? ಒಂದು ಟೈಮ್ದಾಗ ದೇವಾ ನಿನ್ನ ನೋಡಿ ಧನ್ಯನಾಗಿನಿ ಅಪ್ಪ ಅಂತಂದಾಳು ಈಗ ತಮ್ಮ. ಯಾವಾಗ? ಯಾ ಟೈಮ್ದಾಗ ಅಂತದಿ ದೇವಾ ನಿನ್ನ ನೋಡಿ ಧನ್ಯನಾಗಿನ ಪ್ರಭು ಅಂತ ಹೇಳಿದಿ.
ಅಂದ್ರದಿಂದ ಕರೆ ಐತಿ ನಾ ಬೇಕಾದ್ರೆ ತಿಳಿಸ್ಕೊಡ್ತಾನ ಅಲ್ಲ ಅಂದ್ರೆ ಹ್ಞೂ ಅಂತೇಳು ಇರ್ಲಿಕ್ಕ ಹೊಳ್ಳಿ ನನ್ನ ಕೇಳಿ ಯಾವ ಟೈಮ್ದಾಗ ಹೇಳ್ಯಾಳ ಅನ್ನೋದು ಹೇಳಿ ತೋರಿಸ್ತಾನೆ ನನಗೆ ಹೌದಲ್ಲ ನಡೀಲಿ ಎನಗಾಗಮಲ ಕರುಣ ಮಾಯನ ಮಾಡಿದೆ ಮರದಣ್ಣ ಎನಗಾಗವಲ ಕರುಣ ಮಾಯನ ಮಾಡಿದೆ ಮರದಣ್ಣ ಚಂದ ಸಭಾದಾಗ ಖಂದನಾಗಿ ಬಂದ ಮಾಡುವೆ ಗಾಯನ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸಭಾದಾಗ ಖಂದನಾಗಿ ಬಂದ ಮಾಡುವೆ ಗಾಯನ ಎನಗಾಗವಲ ಕರುಣ ಮಾಯನ ಮಾಡಿದೆ ಮರದಣ್ಣ ಎನಗಾಗವಲ ಕರುಣ ಮಾಯನ ಮಾಡಿದೆ ಮರದಣ್ಣ ಚಂದ ಸಭಾದಾಗ ಕಂದನಾಗಿ ಬಂದ ಮಾಡುವೆ ಗಾಯನ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸಭಾದಾಗ ಕಂದನಾಗಿ ಬಂದ ಮಾಡುವೆ ಗಾಯನ ಏ ಅಡವಿ ಅರಣ್ಯದಾಗ ತಪ್ಪ ಮಾಡುತ್ತಿದ್ದ ಮಾರ್ಕಂಡೇಶ್ವರ ಏ ಅವನ ತಪ್ಪಕ ಮೆಚ್ಚಿ ಬೆರಗಾದನು ಭೂಲ ಶಂಕರ ಮಾದೇವ ತಗದಾನ ಕಲ್ಪನಾ ಅಲ್ಲಿಗೆ ಹೋಗಬೇಕು ಎಣ್ಣ ಮಾದೇವ ತಗದಾನ ಕಲ್ಪನಾ ಅಲ್ಲಿಗೆ ಹೋಗಬೇಕು ಎಣ್ಣ ಏನ ಬೇಡ ತನ ಬೇಡಲಿ ಅಂತ ತಯಾರಾದನ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸಮಾದಾಗ ಕಂದನಾಗಿ ಬಂದ ಮಾಡುವೆ ಗಾಯನ ಏ ಬೇಡಿದವರಿಗೆ ಬೇಕಾದವರ ಕೊಟ್ಟ ಸಲುವಿದ ಭಗವಾನ ಏ ಮಂದ ಮತನ ಬಂದ ಸಭಾದಾಗ ಮಾಡುವೆ ಗಾಯನ ನಾನೆನ್ನ ಕಂದ ಸೂತ್ರ ಮಾಡುವೆ ನಿಂದ ನಾನೆನ್ನ ಕಂದ ಸೂತ್ರ ಮಾಡುವೆ ನಿಂದ ಬಂದ ಕಷ್ಟವೆಲ್ಲ ದೂರ ಮಾಡಬೇಕು ನೀನು ಬಂದ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಎನಗಾಗವಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸವಾಲಾಗ ಕಂದನಾಗಿ ಬಂದ ಮಾಡುವೆ ಗಾಯನ ಏ ಲಿಂಗ ಕತ್ತಕ್ಕೆ ಆದ ಮಾದೇವಂತನ ಮಾರ್ಕಂಡಿ ಬಹುದೂರ ಏ 12 ವರ್ಷ ಔಷಧ ಮಾರ್ಕಂಡಾಗ ಮಾಪ ತುಂಬಿತ ಪೂರ ಏ ಮಧುತವನ ಪ್ರಾಣ ಒಯ್ಲಕ ಬಂಧನ ಸಾರ ಕುಂತ ಕ್ವಾನಿನ ಮ್ಯಾಗ ಅಲ್ಲಿಗೆ ಬಂದಾನು ಬೇಗ ಕುಂತ ಕ್ವಾನಿನ ಮ್ಯಾಗ ಅಲ್ಲಿಗೆ ಬಂದಾನು ಬೇಗ ಮಾರ್ಕಂಡ್ಯಾಗ ನಡಿ ಅಂತಾನ ವರದಿ ಆಗ್ಯದ ನಿನಗ